ಮಿತ್ರರೇ ನಮಸ್ಕಾರ. ನೀವು ಯಾವಾಗಲಾದರೂ ಕನಸಿನಲ್ಲಿ ಯಾರಾದರೂ ನಿಮ್ಮ ಉಡಿಯಲ್ಲಿ ಅಕ್ಕಿ ತೆಂಗಿನಕಾಯಿ ಸೀರೆ ಇಟ್ಟಂತೆ ಕಂಡಿದೆಯಾ? ಅಥವಾ ನೀವು ಯಾರಿಗಾದರೂ ಗರ್ಭಿಣಿಗೆ ಉಡಿ ತುಂಬುತ್ತಿರುವಂತೆ ಕನಸು ಕಂಡಿದೆಯಾ? ಇದು ಸಾಮಾನ್ಯ ಕನಸಲ್ಲ. ಇದು ಸ್ವಪ್ನಶಾಸ್ತ್ರದಲ್ಲಿ ಅತ್ಯಂತ ಶುಭ ಸಂಕೇತಗಳಲ್ಲಿ ಒಂದಾಗಿದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕನಸಿನಲ್ಲಿ ಉಡಿ ತುಂಬುವುದು ಎಂದರೇನು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಉಡಿ ತುಂಬುವ ಸಂಪ್ರದಾಯದ ಆಧ್ಯಾತ್ಮಿಕ ಅರ್ಥ. ಹಿಂದೂ ಸಂಸ್ಕೃತಿಯಲ್ಲಿ ಉಡಿ ತುಂಬುವುದು ಶಕ್ತಿ, ಸೌಭಾಗ್ಯ ಮತ್ತು ಸಂತಾನ ಸಮೃದ್ಧಿಯ ಸಂಕೇತ. ಇದು ಸಾಮಾನ್ಯ ವಿಧಿಯಲ್ಲ, ಇದು ಶಕ್ತಿ ತತ್ವದ ಆವಾಹನೆ. ಕನಸಿನಲ್ಲಿ ಇದು ಕಾಣಿಸಿಕೊಂಡರೆ ಅದು ನಿಮ್ಮೊಳಗಿನ ಶಕ್ತಿಯ ಜಾಗೃತಿ ಸೂಚನೆಯಾಗಿರಬಹುದು. ಸ್ವಪ್ನಶಾಸ್ತ್ರದ ಪ್ರಕಾರ, ಪ್ರಾಚೀನ ಗ್ರಂಥಗಳಲ್ಲಿ ವಿಶೇಷವಾಗಿ ಸ್ವಪ್ನಶಾಸ್ತ್ರದ ಪ್ರಕಾರ ಅಕ್ಕಿ, ತೆಂಗಿನಕಾಯಿ, ಸೀರೆ ಇವುಗಳ ಕನಸು ಸಂಪತ್ತಿನ, ಸಂತಾನ ಭಾಗ್ಯದ ಮತ್ತು ಶುಭಾರಂಭದ ಸೂಚನೆಯಾಗಿದೆ. ಕನಸಿನಲ್ಲಿ ಉಡಿ ತುಂಬುವುದು ಎಂದರೆ ಭವಿಷ್ಯದಲ್ಲಿ ಒಳ್ಳೆಯ ಬದಲಾವಣೆ. ಗರ್ಭಿಣಿ ಮಹಿಳೆಗೆ ಈ ಕನಸು ಬಂದರೆ ಇದು ಅತ್ಯಂತ ಶುಭವಾದ ಕನಸಾಗಿದೆ. ಮಗು ಆರೋಗ್ಯಕರವಾಗಿರುತ್ತದೆ, ಮನೆಯಲ್ಲಿ ಸಂತೋಷ ಹೆಚ್ಚುತ್ತದೆ, ದೈವಿಕ ರಕ್ಷಣೆ ಇರುತ್ತದೆ. ಇದು ತಾಯಿ ಮನಸ್ಸಿನ ಭದ್ರತೆ ಸೂಚಕವೂ ಹೌದು. ವಿವಾಹವಾಗದ ಮಹಿಳೆಗೆ ಬಂದರೆ ಇದು ಮದುವೆ ಅಥವಾ ಜೀವನದ ಹೊಸ ಅಧ್ಯಾಯದ ಸೂಚನೆ. ಒಳ್ಳೆಯವರ, ಕುಟುಂಬದಲ್ಲಿ ಸಂತೋಷ, ಜೀವನದಲ್ಲಿ ಸ್ಥಿರತೆ. ಇದು ಜೀವನದಲ್ಲಿ ಹೊಸ ಪಾತ್ರಕ್ಕೆ ಸಿದ್ಧತೆ ಎಂದು ಮನೋವಿಜ್ಞಾನ ಹೇಳುತ್ತದೆ. ಪುರುಷರಿಗೆ ಈ ಕನಸು ಬಂದರೆ, ಆಶ್ಚರ್ಯಕರವಾಗಿ ಪುರುಷರಿಗೆ ಬಂದರೂ ಇದು ಶುಭವಾದ ಕನಸಾಗಿದೆ. ಕುಟುಂಬ ಜವಾಬ್ದಾರಿ ಹೆಚ್ಚುವುದು, ಆರ್ಥಿಕ ಲಾಭ, ಮನೆಯ ಗೌರವ ಹೆಚ್ಚುವುದು. ಇದು ಕುಟುಂಬದ ಶಕ್ತಿ ನಿಮ್ಮ ಕಡೆ ಬರುತ್ತಿದೆ ಎನ್ನುವುದರ ಸಂಕೇತವಾಗಿದೆ. ನೀವು ಕನಸಿನಲ್ಲಿ ದೇವಿಗೆ ಸೀರೆ ಖಣ ಅರ್ಪಿಸಿದ್ದರೆ ಅದು ಶಕ್ತಿಯ ಆಶೀರ್ವಾದ. ಹೆಚ್ಚಾಗಿ ಜನರು ಇದನ್ನು ದುರ್ಗಾದೇವಿ ಅಥವಾ ಲಕ್ಷ್ಮೀ ದೇವಿ ಸಂಬಂಧಿಸಿ ಕಾಣುತ್ತಾರೆ. ಇದು ನಿಮ್ಮ ಜೀವನದಲ್ಲಿ ಶಕ್ತಿ ಮತ್ತು ಐಶ್ವರ್ಯ ಪ್ರವೇಶಿಸುವ ಸೂಚನೆಯಾಗಿದೆ. ಅಕ್ಕಿ ಮತ್ತು ತೆಂಗಿನಕಾಯಿಯ ಸಂಕೇತ. ಅಕ್ಕಿ ಎಂದರೆ ಸಂಪತ್ತು, ತೆಂಗಿನಕಾಯಿ ಎಂದರೆ ಪೂರ್ಣತೆ. ಮನೋವಿಜ್ಞಾನದ ಪ್ರಕಾರ ಇದು ಭದ್ರತೆಯ ಸಂಕೇತ. ನಿಮ್ಮ ಮನಸ್ಸು ಹೇಳುತ್ತದೆ ನೀನು ಸುರಕ್ಷಿತ. ಉಡಿ ತುಂಬುವಾಗ ಸಂತೋಷವಿದ್ದರೆ ಇದು 100% ಶುಭವಾದ ಕನಸಾಗಿದೆ. ನಿಮ್ಮ ಮನಸ್ಸು ಒಪ್ಪಿಕೊಂಡ ಬದಲಾವಣೆ. ಆಧ್ಯಾತ್ಮಿಕವಾಗಿ ಕರ್ಮಫಲ ಶುಭವಾಗುತ್ತಿದೆ. ಉಡಿ ತುಂಬುವಾಗ ಭಯ ಅಥವಾ ಅಸಹಜತೆ ಇದ್ದರೆ ಇದು ಎಚ್ಚರಿಕೆ. ನೀವು ಹೊಸ ಜವಾಬ್ದಾರಿಯನ್ನು ಸ್ವೀಕರಿಸಲು ಹೆದರುತ್ತಿದ್ದೀರಿ. ಮನೋವಿಜ್ಞಾನದಲ್ಲಿ ಇದನ್ನು ಟ್ರಾನ್ಸಿಷನ್ ಆಂಗ್ಸೈಟಿ ಎನ್ನುತ್ತಾರೆ. ಸೀಮಂತದ ದೃಶ್ಯ ಕಂಡರೆ ಸೀಮಂತದ ಕನಸು ಹೊಸ ಕಲ್ಪನೆ ಜನ್ಮ. ಇದು ಕೇವಲ ಮಗುವಲ್ಲ, ಇದು ನಿಮ್ಮ ಐಡಿಯಾ ಅಥವಾ ಪ್ರಾಜೆಕ್ಟ್ ಕೂಡ ಆಗಿರಬಹುದು. ಮರುವಾಗಿ ಈ ಕನಸು ಬಂದರೆ ಪುನರಾವರ್ತನೆ ಎಂದರೆ ಸಂದೇಶ ಗಂಭೀರ. ನೀವು ನಿಮ್ಮೊಳಗಿನ ಶಕ್ತಿಯನ್ನು ಇನ್ನೂ ಒಪ್ಪಿಕೊಳ್ಳಿಲ್ಲ. ಆಧ್ಯಾತ್ಮಿಕ ಆಳವಾದ ಅರ್ಥ. ಉಡಿ ಎಂದರೆ ಹೃದಯ ಭಾಗ, ಅದರೊಳಗೆ ವಸ್ತು ಇಡುವುದು. ಶಕ್ತಿ ನೇರವಾಗಿ ಆತ್ಮಕ್ಕೆ ಪ್ರವೇಶ. ಇದು ಕುಂಡಲಿನಿ ಶಕ್ತಿ ಜಾಗೃತಿ ಸೂಚನೆಯೂ ಆಗಿರಬಹುದು. ಜೀವನದಲ್ಲಿ ಏನು ಮಾಡಬೇಕು? ಈ ಕನಸು ಬಂದ ನಂತರ ದೇವಿಯ ಆರಾಧನೆ, ತಾಯಿ ಮಹಿಳೆಯ ಗೌರವ, ದಾನ ಧರ್ಮ, ಮನಸ್ಸಿನ ಶುದ್ಧತೆ ಇವುಗಳನ್ನು ಮಾಡಿದರೆ ಫಲ ಹೆಚ್ಚಾಗುತ್ತದೆ. ಕೊನೆಯದಾಗಿ ಹೇಳುವುದೇನೆಂದರೆ, ಒಂದು ಮಹತ್ವದ ಸತ್ಯ. ಕನಸಿನಲ್ಲಿ ಉಡಿ ತುಂಬುವುದು ದೇವಿ ಹೊರಗಿನಿಂದ ಆಶೀರ್ವದಿಸುತ್ತಿದ್ದಾಳೆ ಎಂದು ಹೇಳುವುದಕ್ಕಿಂತ ಇದರ ಅರ್ಥ ನಿಮ್ಮೊಳಗಿನ ಶಕ್ತಿ ಹೊಸ ಅಧ್ಯಾಯಕ್ಕೆ ಸಿದ್ಧವಾಗಿದೆ. ಉಡಿ ಹೊರಗೆ ಅಲ್ಲ, ಅದು ನಿಮ್ಮೊಳಗಿನ ಸಮೃದ್ಧಿ. ಮಿತ್ರರೇ, ಈ ಒಂದು ವಿಡಿಯೋ ಹೇಗೆನಿಸಿತು? ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.